ಹೆಲೋ ಫ್ರೆಂಡ್ಸ್, ಇವತ್ತು ನಾವು ಬ್ರೆಡ್ ಉಪಯೋಗಿಸಿ ಬ್ರೆಡ್ ಶವರ್ಮಾ ಹೇಗೆ ಮಾಡೋದಂತೇಳಿ ನೋಡುವ. ಹಾಗಾಗಿ ನೀವು ಇದಕ್ಕೆ ಮೊದಲನೇದಾಗಿ ಒಳ್ಳೆ ಬ್ರೆಡ್ಡನ್ನೇ ಉಪಯೋಗಿಸಿ. ಅಂದರೆ ನೀವು ಇದಕ್ಕೆ ದೊಡ್ಡ ಸೈಜಿನ ಬ್ರೆಡ್ ನೋಡಿ ಉಪಯೋಗಿಸಿ. ಮತ್ತು ನೀವು ಇದಕ್ಕೆ ಉಪಯೋಗಿಸುವ ಬ್ರೆಡ್ ಸ್ವಲ್ಪ ಒಳ್ಳೆಯ ಬ್ರೆಡ್ ಆಗಿರಲಿ ನೋಡಿ. ಫಸ್ಟಿಗೆ 2 ಬ್ರೆಡ್ಡನ್ನು ತಗೊಂಡಿದ್ದೇನೆ. 2 ಬ್ರೆಡ್ಡನ್ನು ಈ ರೀತಿಯಾಗಿ ಒಂದರ ಮೇಲೊಂದು ಇಡಬೇಕು. ಸೇಮ್ ಸೈಜಿನ ಬ್ರೆಡ್ ಉಪಯೋಗಿಸಿದರೆ ಒಳ್ಳೆಯದು. ಹೀಗೆ ಒಂದರ ಮೇಲೆ ಒಂದು ಬ್ರೆಡ್ಡನ್ನು ಇಟ್ಟು ಒಂದು ಮುಚ್ಚಳದಿಂದ ಇದನ್ನು ಶೇಪ್ ಮಾಡಬೇಕು. ರೌಂಡ್ ಶೇಪ್ನಲ್ಲಿ ಇಲ್ಲಿ ನಾನು ಮಾಡ್ತಿದ್ದೇನೆ. ನನ್ನಲ್ಲಿ ಇಲ್ಲಿ ಸ್ಟೀಲ್ನ ಮುಚ್ಚಳ ಇಲ್ಲ. ಸ್ಟೀಲ್ನ ಮುಚ್ಚಳ ಇದ್ದರೆ ಇದು ಕರೆಕ್ಟಾಗಿ ಕಟ್ ಆಗ್ತದೆ. ನಾನಿಲ್ಲಿ ಪ್ಲಾಸ್ಟಿಕ್ ಮುಚ್ಚಳ ಉಪಯೋಗಿಸೋದ್ರಿಂದ ಇಲ್ಲಿ ಸ್ವಲ್ಪ ಕಷ್ಟ ಆಗ್ತಿದೆ. ಹಾಗಾಗಿ ನೀವು ಸ್ಟೀಲ್ನ ಮುಚ್ಚಳ ಇದ್ದರೆ ಅದನ್ನು ಉಪಯೋಗಿಸಿ. ಹೀಗೆ ಸ್ಟೀಲ್ ಮುಚ್ಚಳದಲ್ಲಿ ಇದು ಕರೆಕ್ಟಾಗಿ ಕಟ್ ಆಗ್ತದೆ. ಹೀಗೆ ನೋಡಿ, ಈ ರೀತಿಯಲ್ಲಿ ರೌಂಡ್ ಶೇಪಲ್ಲಿ ಇದನ್ನು ಕಟ್ ಮಾಡಿ ತೆಗೆದ್ರಾಯ್ತು. ಇನ್ನು ನೀವು ಇದರ ಈ ಸೈಡ್ನ ಬದಿ ಏನಿದೆ ಇದನ್ನು ಕೈಯಲ್ಲಿ ಮೆಲ್ಲನೆ ಪ್ರೆಸ್ ಮಾಡಬೇಕು. ಹೀಗೆ ಪ್ರೆಸ್ ಮಾಡಿದಾಗಲೇ ಇದು ಅಂಟಿಕೊಳ್ತದೆ. ಇದು ಓಪನ್ ಇರಲಿಕ್ಕೆ ಬಾರ್ದು. ನೀವು ಅಂಟಿಕೊಳ್ಳಿಲ್ಲ ಅಂದರೆ, ನಿಮ್ಮ ಬ್ರೆಡ್ನಲ್ಲಿ ಅಂಟಿಕೊಳ್ಳಿಲ್ಲ ಅಂದರೆ ಸ್ವಲ್ಪ ಮೈದಾ ಮತ್ತು ನೀರನ್ನು ಕರಗಿಸಿ ಗಮ್ ಥರ ಮಾಡಿ ಅದರ ಸೈಡಿಗೆ ಅಂಟಿಸಿದ್ರಾಯ್ತು. ಹೀಗೆ ಎಲ್ಲವನ್ನು ಇದೇ ರೀತಿ ಸೈಡನ್ನು ಗಟ್ಟಿಯಾಗಿ ಅದುಮಿ ಇದನ್ನೊಂದು ಬದಿಗೆ ಇಡುವ. ಹೀಗೆ ನೋಡಿ ಎಲ್ಲವನ್ನು ಮಾಡಿ ಆಯಿತು. ನಮ್ಮ ಬ್ರೆಡ್ಡಿನ ಒಂದು ಪಾಕೆಟ್ ಏನಿದೆ ಇದು ಈ ರೀತಿಯಾಗಿ ರೆಡಿ ಆಯಿತು. ಇನ್ನು ಇದನ್ನು ಏನು ಮಾಡೋದಂತೆ ನೋಡುವ. ಫಸ್ಟಿಗೆ ನಾವು ಬ್ರೆಡ್ ಕ್ರಮ್ಸ್ ಮಾಡ್ತೇನೆ. ಇಲ್ಲಿ ನೋಡಿ, ಬ್ರೆಡ್ಡಿನ ಬದಿಯೆಲ್ಲ ಏನಿದೆ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಹುಡಿ ಮಾಡಿ ಒಂದು ತವದಲ್ಲಿ ಇದನ್ನು ಫ್ರೈ ಮಾಡಬೇಕು. ಹೀಗೆ ಫ್ರೈ ಮಾಡೋದ್ರಿಂದ ಬ್ರೆಡ್ ಕ್ರಮ್ಸ್ ಏನಿದೆ ಹೆಚ್ಚು ದಿನ ನಮಗೆ ಉಪಯೋಗಿಸ್ಬೋದು, ಯಾವುದೇ ಹಾಳಾಗಲ್ಲ. ಮತ್ತು ಇದಕ್ಕೆ ನಾನು ಸ್ವಲ್ಪ ಒರಿಗ್ಯಾನೋ ಹಾಕ್ತೇನೆ. ಈ ಒರಿಗ್ಯಾನೋ ಹಾಕೋದ್ರಿಂದ ಡಿಫ್ರೆಂಟ್ ಟೇಸ್ಟ್ ಬರ್ತದೆ. ನೀವು ಈ ಒಂದು ಐಟಮ್ಗೆಲ್ಲದೆ ಎಲ್ಲ ಬ್ರೆಡ್ ಕ್ರಮ್ಸ್ ಉಪಯೋಗಿಸುವ ಸ್ನ್ಯಾಕಿಗೂ ಈ ಒಂದು ಬ್ರೆಡ್ ಕ್ರಮ್ಸನ್ನು ಉಪಯೋಗಿಸ್ಬೋದು. ಹೀಗೆ ಮಿಕ್ಸಿ ಜಾರ್ ತೆಕ್ಕೊಂಡು ಅದಕ್ಕೆ ಒಂದು ಮೊಟ್ಟೆ ಹಾಕ್ತೇನೆ ಮತ್ತು 1 ಸ್ಪೂನ್ನಷ್ಟು ಕಾರ್ನ್ಫ್ಲವರ್ ಹುಡಿ ಹಾಕಿ ಇದನ್ನು ಮಿಕ್ಸಿ ಜಾರಲ್ಲಿ ರನ್ ಮಾಡಿ ಪೇಸ್ಟಾಗಿ ತೆಗಿಬೇಕು. ಈ ರೀತಿಯಾಗಿ ಇದನ್ನು ಒಂದು ಬೌಲಿಗೆ ಹಾಕಿ ಇದನ್ನು ನಾವು ಮೊಟ್ಟೆ ಮತ್ತು ಕಾರ್ನ್ಫ್ಲವರ್ ಮಾಡಿದ ಡಿಪ್ ಏನಿದೆ ಇದಕ್ಕೆ ಬ್ರೆಡ್ಡನ್ನು ನಾವು ಈ ರೀತಿಯಾಗಿ ಡಿಪ್ ಮಾಡಬೇಕು. ಮೊದಲು ಇದರ ಬದಿಯನ್ನು ಈ ರೀತಿಯಾಗಿ ಹಾಕಿದ ನಂತರ ಇದರ ಮಿಡ್ಲಿನ 2 ಭಾಗಕ್ಕೂ ನಮಗೆ ಹಿಟ್ಟು ಕರೆಕ್ಟಾಗಿ ಹಿಡಿಸುವ ಹಾಗೆ ಮಾಡಬೇಕು. ನಂತರ ನಾವು ಫ್ರೈ ಮಾಡಿಟ್ಟ ಕ್ರಮ್ಸ್ ಏನಿದೆ ನೋಡಿ, ಬ್ರೆಡ್ ಕ್ರಮ್ಸ್, ಅದನ್ನೊಂದು ಪ್ಲೇಟ್ಗೆ ಹಾಕಿ ಇದನ್ನು ಇದರ ಮೇಲ್ಗಡೆಗೆ ಈ ರೀತಿಯಾಗಿ ಹರಡಿಸಿದ್ರಾಯಿತು. ಇಷ್ಟೇ ಇರೋದು ನಮ್ಮ ಒಂದು ಸೆಟ್ ರೆಡಿ ಆಯಿತು. ಇದೇ ರೀತಿ ಎಲ್ಲವನ್ನು ಮಾಡಿ ತೆಗೆಯುವ. ನೋಡಿ, ಎಲ್ಲವನ್ನು ಮಾಡಿ ಆಯಿತು. ಇನ್ನು ಇದನ್ನು ಫ್ರೈ ಮಾಡಲಿಕ್ಕೆ ಉಂಟು. ಅದಕ್ಕಿಂತ ಮುಂಚೆ ಇದಕ್ಕೆ ಬೇಕಾಗುವ ಮಸಾಲೆ ಮಾಡುವ. ನೋಡಿ, ಒಂದು ಬೌಲ್ ತಗೊಂಡಿದ್ದೇನೆ. ಬೌಲಿಗೆ ನಾನು 2 ಅಥವಾ 3 ಸ್ಪೂನ್ನಷ್ಟು ಟೊಮೆಟೊ ಕೆಚಪ್ಪನ್ನು ಹಾಕ್ತೇನೆ. ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡೋದಾದರೆ ಜಾಸ್ತಿ ಹಾಕಿ. ನಾನಿಲ್ಲಿ ಸ್ವಲ್ಪ ಮಾಡೋದ್ರಿಂದ 2-3 ಸ್ಪೂನ್ನಷ್ಟು ಟೊಮೆಟೊ ಕೆಚಪ್ಪನ್ನು ಹಾಕ್ತೇನೆ. ನಂತರ ಇದಕ್ಕೆ ನಾನು 4 ಸ್ಪೂನ್ನಷ್ಟು ಮಯೋನಸ್ ಹಾಕ್ತೇನೆ. ಮತ್ತು ಇಲ್ಲಿ ನಾನೊಂದು ಕ್ರೀಮ್ ಉಪಯೋಗಿಸ್ತಿದ್ದೇನೆ, ಅಲ್ಮಾರಿ ಅವ್ರದ್ದು. ನಿಮ್ಮಲ್ಲಿ ಇದು ಇಲ್ಲ ಅಂತಂದರೆ ನೀವು ಜಾಸ್ತಿನೇ ಮೈನಸ್ ಹಾಕಿದ್ರಾಯಿತು. ಮತ್ತು 1 ಸ್ಪೂನು ಖಾರದ ಮೆಣಸಿನ ಹುಡಿ ಹಾಕಿ ಇದನ್ನು ಮಿಕ್ಸ್ ಮಾಡಬೇಕು. ನಂತರ ಇಲ್ಲಿ ತುರಿದ ಕ್ಯಾಬೇಜು, ತುರಿದ ಕ್ಯಾರೆಟ್ ಮತ್ತು ಸಣ್ಣ ಸಣ್ಣ ಕಟ್ ಮಾಡಿದ ಕ್ಯಾಪ್ಸಿಕಮ್ ಹಾಕ್ತೇನೆ. ಮತ್ತು ಬೇಯಿಸಿಟ್ಟಿದ್ದ ಚಿಕನ್, ಉಪ್ಪು ಮತ್ತು ಅರಿಶಿನ ಹುಡಿ ಹಾಕಿ ಬೇಯಿಸಿಟ್ಟಿದ್ದ ಚಿಕನನ್ನು ಹಾಕ್ತೇನೆ. ನಂತರ ನೀವು ಇದಕ್ಕೆ ಮಿಕ್ಸ್ ಮಾಡಿದ ಮಯೋನೈಸ್ ಮತ್ತು ಟೊಮೆಟೊ ಕೆಚಪ್ಪು, ಮೆಣಸಿನ ಹುಡಿ ಹಾಕಿದ್ದೇನಿದೆ ಈ ಒಂದು ಸಾಸನ್ನು ಇದಕ್ಕೆ ಹಾಕಿ ಕರೆಕ್ಟಾಗಿ ಮಿಕ್ಸ್ ಮಾಡಿದ್ರಾಯಿತು. ಇಷ್ಟೇ ಇರೋದು ನಮ್ಮ ಮಸಾಲೆ ರೆಡಿ ಆಯಿತು. ಇನ್ನು ಇದನ್ನು ನಾವು ಏನು ಮಾಡೋದಂತೇಳಿ ನೋಡುವ. ಫಸ್ಟಿಗೆ ನಾವು ಎಣ್ಣೆ ಬಿಸಿಯಾದ ನಂತರ ಇದಕ್ಕೆ ನಾವು ಮಾಡಿಟ್ಟ ಬ್ರೆಡ್ಡಿನ ಒಂದು ಪಾಕೆಟ್ ಏನಿದೆ ಅದನ್ನು ಫ್ರೈ ಮಾಡಬೇಕು. ಹೈ ಫ್ಲೇಮಲ್ಲಿಟ್ಟು ಇದನ್ನು ಫ್ರೈ ಮಾಡಿ ತೆಗಿಬೇಕು ಮತ್ತು ಎಣ್ಣೆ ಒಳ್ಳೆ ಬಿಸಿಯಾಗಿರಬೇಕು. ಇದನ್ನು 2 ಬದಿ ತಿರುಗಿಸಿ ಫ್ರೈ ಮಾಡಿ ತೆಗೆಯುವ. ಹೆಚ್ಚೊತ್ತಿಲ್ಲ, ಬೇಗನೆ ಇದು ಫ್ರೈ ಮಾಡಿ ಆಗ್ತದೆ. ನೋಡಿ, ಎಲ್ಲವೂ ಫ್ರೈ ಮಾಡಿ ಆಯಿತು. ಇನ್ನು ಮಿಡ್ಲ್ ಭಾಗವನ್ನು ಇದನ್ನು ಕತ್ತರಿಯಲ್ಲಿ ಕಟ್ ಮಾಡಿ ಈ ರೀತಿ ಒಂದು ಪಾಕೆಟ್ ಆಗ್ತದೆ. ಈ ಪಾಕೆಟ್ನೊಳಗೆ ನಮ್ಮ ಮಸಾಲೆಯನ್ನು ಸೇರಿಸಿದ್ರಾಯಿತು. 1 ಸ್ಪೂನ್ನ ಮೂಲಕ ಇದನ್ನು ಸೇರಿಸಿದ್ರಾಯಿತು. ನೋಡಿ, ಸಿಂಪಲಾಗಿ ನಮ್ಮ ಪಾಕೆಟ್ ಶವರ್ಮಾ ರೆಡಿ ಆಯಿತು. ಇಷ್ಟೇ ಇರೋದು. ಎಲ್ರಿಗೂ ಇಷ್ಟ ಆಯಿತು ಅಂದ್ಕೊಳ್ತೇನೆ. ಖಂಡಿತ ಟ್ರೈ ಮಾಡಿ ನೋಡಿ. ತುಂಬ ಈಸಿ, ತುಂಬ ಟೇಸ್ಟಿ. ಓಕೆ, ಬಾಯ್. Thank you.